ಅವಿನಾಶ್ ಅವರು, ಪ್ರತಾಪ್ ಅವರು ಮತ್ತೆ ನಮ್ರತಾ ಅವರು ಈ 3 ಜನ ಕೂಡ ವಿರುದ್ಧ ಟೀಮ್ ಇಂದ ಚಪ್ಪಾಳೆ ಗಿಟ್ಟಿಸ್ಕೊಂಡ್ರಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಟಾಸ್ಕ್ ಚೆನ್ನಾಗಿ ಆಡಿದಾರ, ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾರ, ನಮ್ಗೆ ಇಷ್ಟ ಆಗಿದೆ ಅವ್ರದ್ದು. ಈ 3 ಜನಕ್ಕೂ ಕೂಡ ಕ್ಲಾಪ್ಸ್ ಹೊಡಿಬೇಕಂತ ಅನಿಸ್ತಿದೆ, ಕ್ಲಾಪ್ಸ್ ತಗೊಂಡಿದ್ದಾರೆ ಅವ್ರು ಅಂತ ಹೇಳಿ ವಿನಯ್ ಅವರು ಹೇಳಿದಾರ. ಈ ಒಂದು ಮಾತಿಂದ ಅವಿನಾಶ್ ಅವರಿಗೆ, ಪ್ರತಾಪ್ ಅವರಿಗೆ ಮತ್ತೆ ನಮ್ರತಾ ಅವರಿಗೆ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈಗ ಅವಿನಾಶ್ ಅವರು ಏನೂ ಆಡ್ತಿಲ್ಲ, ಚೆನ್ನಾಗಿ ಆಡ್ತಿಲ್ಲ, ತುಂಬಾ ವೈಲೆಂಟ್ ಆಗ್ಬೇಕು ಅವ್ರು ಇನ್ನೂ, ಬಟ್ ಆಗ್ತಾನೆ ಇಲ್ಲ, ತುಂಬಾ ಸೈಲೆಂಟ್ ಇದ್ದಾರೆ ಅವರು, ಆಟನೇ ಸ್ಟಾರ್ಟ್ ಮಾಡಿಲ್ಲ ಅವರು. ಹಿಂಗಿದ್ರೆ ಕಷ್ಟ ಅವ್ರು ಬಿಗ್ ಬಾಸ್ ಮನೆಗೆ ಇರಾಕ, ಆದಷ್ಟು ಬೇಗ ಹೋಗ್ಬೋದು ಅವ್ರು ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಎಲ್ಲರೂ ಮಾತಾಡ್ತಿದ್ರಲ್ಲ. ಆದ್ರೆ ನಿನ್ನೆ ಅವಿನಾಶ್ ಅವರು ತಮಗೆ ಸಿಕ್ಕಿರುವಂತಹ ಒಂದು ಅವಕಾಶವನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಇದ್ದಿದ್ದಿಲ್ಲ ಅಂದ್ರೆ ನಾವು ಆರಾಮಾಗಿ ಗೆಲ್ಬಿಡ್ತಿದ್ವಿ ಅಂತ ಹೇಳಿ ವಿನಯ್ ಅವರು ಹೇಳಿದಾರ. ಈಗ ಮೈಕಲ್ ಅವರು ಕೂಡ ನಿಮ್ಮ ಟೀಮ್ ಅವರೇ ಇದ್ರು, ಚೆನ್ನಾಗಿ ಆಡಿದ್ರು, ಆದ್ರೆ ಅಲ್ಲಿ ಅವಿನಾಶ್ ಅವರು ಕೂಡ ಇದ್ದಿದ್ದಕ್ಕ ನಿಮ್ಮ ಟೀಮ್ ಗೆದ್ದಿತ್ತು ಅಂತ ಹೇಳಿ ಕೂಡ ಈ ಒಂದು ಮಾತನ್ನ ಹೇಳಿದಾರ ವಿನಯ್ ಅವ್ರ ಅಂತಾನೆ ಹೇಳ್ಬೋದು ಸಂಗೀತ ಅವ್ರಿಗೆ. ಇದರಿಂದ ನಮ್ಗೆ ಏನು ಗೊತ್ತಾಗ್ತದ ಅಂತಂದ್ರೆ ಎಲ್ರು ಕೂಡ ಹೆಂಗ ಸೈಲೆಂಟ್ ಆಗಿ ಆಡೋದು, ಆಡಕ್ಕೆ ಒಲ್ಲೆ ಅಪ್ಪ ಅಂತ ಹೇಳಿ ಯಾರಿಗೂ ಕೂಡ ಇರಂಗಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಯ್ತು ಇದರಿಂದ. ಬಟ್ ಅವರು ನೋಡೋದಕ್ಕೆ ಮಾತ್ರ ಸೈಲೆಂಟ್ ಆಗಿರೋದು, ಆ ಥರ ಬಿಹೇವಿಯರ್ ಅವ್ರದ್ದು ಇರುತ್ತಾ. ಆದರೆ ಆಟ ಅಂತ ಹೇಳಿ ಬಂದಾಗ ಕಂಪಲ್ಸರಿ ಆಡೇ ಆಡ್ತಾರ ಅಂತ ಹೇಳಿ ಮತ್ತೆ ಪ್ರೂವ್ ಮಾಡ್ಕೊಂಡ್ರು ಅವಿನಾಶ್ ಅವ್ರು ಅಂತಾನೆ ಹೇಳ್ಬೋದು. ಅವಿನಾಶ್ ಅವರು ಎಲ್ರಿಗೂ ಇಷ್ಟ ಆಗಕತ್ತಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಚೆನ್ನಾಗಿ ಆಡಕತ್ತಾರ. ಈಗ ಅವ್ರಿಗೂ ಸ್ವಲ್ಪ ಬೇಜಾರಾಯ್ತು, ನಿನ್ನೆ ನನಗೂ ಈ ಒಂದು ಆಡಿದೆ, ನನ್ಗೆ ಪಾಯಿಂಟ್ಸ್ ಕೂಡ ಜಾಸ್ತಿ ಕೊಟ್ಟಿಲ್ಲ ಅವ್ರು ಅಂತೆಲ್ಲ ಹೇಳಿದ್ರಲ್ವ. ಈಗ ಈ ಒಂದು ಇದೆಲ್ಲ ಹೇಳಿದಾರಲ್ವ, ಈ ಕಡೆ ವಿನಯ್ ಅವರು ಚಪ್ಪಾಳೆ ಕೊಟ್ರಲ್ವಾ, ಇದರಿಂದಾಗಿ ಎಷ್ಟು ಮನಸ್ತಾಪಗಳಾಗಿದೆ ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತಾ. ಯಾಕಂದ್ರೆ ಸಂಗೀತನ ಮೇಲೆ ಇನ್ನೆಷ್ಟು ಕೋಪ ಬರುತ್ತಾ. ಆಮೇಲೆ ಇವರು ಹಿಂಗಲ್ಲಪ್ಪ, ಇವರು ಟೀಮ್ ಲೀಡರ್ ಆಗಿಬಿಟ್ಟೆ ನಮ್ಮನ್ನ ಇದು ಮಾಡಿಲ್ಲ, ಅಂದರೆ ಮಾಲೀಕರಾಗ್ಬಿಟ್ಟೆ ನಮ್ಮನ್ನ ಗುರುತಿಸ್ಲಿಲ್ಲ ಸರಿಯಾಗಿ, ಬಟ್ ಎದುರಿನ ಟೀಮ್ ಅವರು ಗುರುತಿಸಿದ್ದಾರೆ ಅಂತ ಹೇಳಿ ಅವ್ರಿಗೂ ಈ ಕಡೆ ಒಲವು ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ಆಮೇಲೆ ನಮ್ರತಾ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಈ ವಾರ, ತುಂಬ ಚೆನ್ನಾಗಿತ್ತು, ನಮ್ಗಂತೂ ಇಷ್ಟ ಆಯಿತು ಅಂತ ಹೇಳಿ ಅವ್ರಿಗೂ ಕೂಡ ಕ್ಲಾಪ್ಸನ್ನು ಕೊಟ್ಟಿದ್ದಾರೆ ವಿನಯ್ ಅವರು ಅಂತಾನೆ ಹೇಳ್ಬೋದು. ಆಮೇಲೆ ಪ್ರತಾಪ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ ಹೊಗಳಿದಾರಲ್ವಾ. ನೋಡೋಣ ಈ ಒಂದು ಹೊಗಳಿಕೆಯನ್ನು ತಗೊಂಡಿದ್ದಾರಲ್ವಾ ಮುಂದೆ ಹೆಂಗೆ ಆಡ್ತಾರೆ ಅಂತ ಹೇಳಿ. ಯಾಕಂತಂದ್ರೆ ಅವಿನಾಶ್ ಅವರು ಈಗ ಬೇರೆ ಟೀಮಿಗೆ ಹೋಗ್ಬಿಟ್ರು, ಅಂದರೆ ವಿನಯ್ ಅವ್ರ ಟೀಮಿಗೆ ಹೋಗಿದಾರಲ್ವಾ. ಆ ಒಂದು ಟೀಮಲ್ಲಿ ತನಿಷ್ ಅವ್ರ ಟೀಮಿಗೆ ಹೋಗಿದಾರಲ್ವಾ. ಈಗ ಆ ಟೀಮಲ್ಲಿ ಹೆಂಗೆ ಆಡ್ತಾರ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂತಾನೆ ಹೇಳ್ಬೋದು. ಈಗ ಆ ಒಂದು ಟೀಮಲ್ಲಿ ತುಂಬ ಬಲಿಷ್ಠರಾಗಿರುವಂಥವರೇ ಜಾಸ್ತಿ ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೂವರು ಕೂಡ ಅಲ್ಲೇ ಇದ್ದಾರ, ವಿನಯ್ ಅವರು, ಅವಿನಾಶ್ ಅವರು, ಮತ್ತೆ ವರ್ತೂರ್ ಸಂತೋಷ್ ಅವರು, ಮತ್ತೆ ಮೈಕಲ್ ಅವರು. ಈ 4 ಜನ ಕೂಡ ತನಿಷ್ ಅವ್ರ ಟೀಮಲ್ಲೇ ಇದ್ದಾರೆ. ಈ ಕಡೆ ನೋಡಿದ್ರ ನಮ್ರತಾ ಅವರು, ಪ್ರತಾಪ್ ಅವರು, ಮತ್ತೆ ಸಿರಿ ಅವರು, ಮತ್ತೆ ತುಕಾಲಿ ಅವರು, ಈ 4 ಜನ ಕೂಡ ಇಲ್ಲಿದ್ದಾರೆ. ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ದೈಹಿಕವಾಗಿ ತುಂಬ ಚೆನ್ನಾಗಿರೋದು ತನಿಷ್ ಅವ್ರ ಟೀಮಲ್ಲಿ ಅಂತ ಹೇಳಿ ಕಾಣಕತ್ತದ. ನೋಡೋಣ ಈ ವಾರ ಇನ್ನು ಯಾರ್ಯಾರು ಹೆಂಗೆ ಆಡ್ತಾರೆ ಅಂತ ಹೇಳಿ, ಆಮೇಲೆ ಕಿಚ್ಚನ ಚಪ್ಪಾಳೆ ಯಾರು ತಗೊಂತಾರ ಅಂತ ಹೇಳಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿತು. ಆಮೇಲೆ ವಿನಯ್ ಅವರು ಇಲ್ಲಿ ಯಾಕೋ ಸ್ವಲ್ಪ ಕಿಡಿ ಹಚ್ಚಿದ್ರೇನೋ ಅಂತ ಹೇಳಿ ಕಾಣಕತ್ತದ, ಹೌದಲ್ಲ. ಆದರೆ ಅದು ಪರ್ಸ್ನಲ್ ಆಗಿ ಹೇಳ್ತಿಲ್ಲ, ನಾನು ಜಸ್ಟ್ ಹೇಳಕತ್ತಿದ್ದೀನಿ. ಬಟ್ ಇಲ್ಲಿ ಈಗ ಏನೇ ಹೇಳಿದ್ರು ಕೂಡ ಅವ್ರವ್ರ ಪರ್ಸ್ನಲ್ ಆಗಿ ಹೇಳ್ತಾರಂತಾನೆ ಹೇಳ್ಬೋದು. ಬಟ್ ಅವ್ರಿಗೆ ಇಷ್ಟ ಆಗಿದೆ, ಅವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ. ಬಟ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.